ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 13. ಶ್ರೀ ನರಸಿಂಹ ಸರಸ್ವತಿಯವರ ಉಪದೇಶ. ನಾಮಧಾರಕನು ಗುರುಗಳ ಅಪಾರ ಮಹಿಮೆ, ದತ್ತಾತ್ರೇಯರ ವಿಭಿನ್ನ ಅವತಾರಗಳು, ಶ್ರೀಪಾದ ಶ್ರೀವಲ್ಲಭರು ಹಾಗೂ ಶ್ರೀ ನರಸಿಂಹ ಸರಸ್ವತಿಯವರ ಯೋಗಶಕ್ತಿ ಇವೆಲ್ಲವನ್ನೂ ಕೇಳಿ ವಿಸ್ಮಯಗೊಂಡನು. ಆತನು ಸಿದ್ಧರಲ್ಲಿ ಕಥೆಯನ್ನು ಮುಂದುವರಿಸಲು ವಿನಂತಿಸಿದನು. ಗುರುಗಳು ಮೊದಲಿಗೆ ಶ್ರೀ ಮಾಧವ ಸರಸ್ವತಿಯವರಿಗೆ ದೀಕ್ಷೆಯನ್ನು ನೀಡಿ ಅವರನ್ನು ಉತ್ತರ ಭಾರತದ ತಮ್ಮ ಪ್ರತಿನಿಧಿಯಾಗಿ ನೇಮಿಸಿದರು. ನಂತರ ಪ್ರಯಾಗ ಕ್ಷೇತ್ರದಲ್ಲಿ ಕೆಲವು ದಿನ ವಾಸ್ತವ್ಯ ಮಾಡಿ ಉಪೇಂದ್ರ ಸರಸ್ವತಿ, ಸದಾನಂದ, ಜ್ಞಾನಜ್ಯೋತಿ, ಸರಸ್ವತಿ ಸ್ವಾಮಿ, ಸಿದ್ಧಯೋಗಿ ಹಾಗೂ ಅನೇಕ ಶಿಷ್ಯರನ್ನು ಆಶೀರ್ವದಿಸಿದರು. ನಂತರ ಅವರು ದಕ್ಷಿಣ ಭಾರತದತ್ತ ಪ್ರಯಾಣಿಸಿದರು. ತಮ್ಮ ಜನ್ಮಸ್ಥಳವಾದ ಕಾರಂಜಕ್ಕೆ ಹೋಗಿ ತಾಯಿ, ಸಹೋದರರು ಹಾಗೂ ಸಹೋದರಿ ರತ್ನಾಳನ್ನು ಭೇಟಿಯಾದರು. ತಪಸ್ಸಿಗೆ ಹೋಗಲು ರತ್ನಾಳಿಗೆ ಆಸೆ ಇದ್ದಾಗ ಗುರುಗಳು ಆಕೆಗೆ, ನೀನು ಪೂರ್ವ ಜನ್ಮದಲ್ಲಿ ಹಸುವನ್ನು ಒದ್ದು ಪಾಪ ಮಾಡಿದ್ದೆ. ಈ ಜನ್ಮದಲ್ಲಿ ವಯಸ್ಸಾದಾಗ ಶ್ವೇತಕುಷ್ಠ ರೋಗವು ನಿನ್ನನ್ನು ಕಾಡುತ್ತದೆ. ಗಾಣಗಾಪುರದಲ್ಲಿ ನನ್ನನ್ನು ಪುನಃ ಭೇಟಿ ಮಾಡಿದಾಗ ನಿನಗೆ ಮೋಕ್ಷವು ಲಭಿಸುತ್ತದೆ ಎಂದು ತಿಳಿಸಿದರು. ನಂತರ ಗುರುಗಳು ಗೋದಾವರಿ ನದಿಯ ತೀರಕ್ಕೆ ತೆರಳಿ ಋಷಿ ಗೌತಮರ ಕಥೆಯನ್ನು ವಿವರಿಸಿದರು. ಗೌತಮ ಋಷಿಯ ಆಶ್ರಮದ ಹತ್ತಿರ ಬೆಳೆದ ಬೆಳೆಗಳನ್ನು ತಿನ್ನುತ್ತಿದ್ದ ಹಸುವನ್ನು ಅವರು ದರ್ಬೆಯಿಂದ ದೂರ ತಳ್ಳಲು ಯತ್ನಿಸಿದರು. ಆದರೆ ತಪ್ಪಾಗಿ ಗೋಹತ್ಯೆ ಸಂಭವಿಸಿತು. ಆ ಪಾಪದಿಂದ ಪಾವನರಾಗಲು ಅವರು ಶಿವನನ್ನು ತಪಸ್ಸಿನಿಂದ ಪ್ರಾರ್ಥಿಸಿದರು. ಶಿವನು ಅವರ ತಪಸ್ಸಿಗೆ ಮೆಚ್ಚಿ ಗಂಗೆಯನ್ನು ಸ್ವಲ್ಪ ಭಾಗವಾಗಿ ಗೌತಮಿಯಾಗಿ ಭೂಮಿಗೆ ಇಳಿಸಿ ಅದನ್ನು ಗೋದಾವರಿ ಎಂದು ಪ್ರಸಿದ್ಧಪಡಿಸಿದರು. ಗುರುಗಳು ತೀರ್ಥಸ್ನಾನವನ್ನು ಮಾಡಿ ಮಂಜರಿಕಾ ತೀರ್ಥದಲ್ಲಿ ಮಾಧವಾರಣ್ಯರಿಗೆ ಮೋಕ್ಷವನ್ನು ನೀಡಿದರು. ಒಮ್ಮೆ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಒಬ್ಬ ಬ್ರಾಹ್ಮಣನನ್ನು ಸಾಯಂ ದೇವರ ಮನೆಯಲ್ಲಿ ಆಹ್ವಾನಿಸಿ ಅವರ ಮನೆಯಲ್ಲೇ ಭಿಕ್ಷೆ ಸ್ವೀಕರಿಸಿ ಅವನಿಗೆ ಆಶೀರ್ವಾದವನ್ನು ಕೊಟ್ಟರು. ಬ್ರಾಹ್ಮಣನು ತಕ್ಷಣವೇ ತನ್ನ ಕಾಯಿಲೆಯಿಂದ ಗುಣಮುಖನಾದನು. ಶ್ರೀ ನರಸಿಂಹ ಸರಸ್ವತಿಗಳ ಉಪದೇಶ ಹಾಗೂ ಅನುಗ್ರಹವು ಅನೇಕ ಶಿಷ್ಯರ ಸಮಸ್ಯೆಗಳನ್ನು ಪರಿಹರಿಸಿತು. ಅವರು ದತ್ತದೇವರ ರೂಪದಲ್ಲಿ ತಮ್ಮ ಇಚ್ಛೆಯಿಂದ ಭಕ್ತರ ಹಿತಕ್ಕಾಗಿ ಕೆಲಸಗಳನ್ನು ನೆರವೇರಿಸುತ್ತಿದ್ದರು. ಇಲ್ಲಿಗೆ 13ನೆಯ ಅಧ್ಯಾಯಕ್ಕೆ ಮಂಗಳವು. ಈ ಕಥೆಯಿಂದ ನಾವು ಏನು ಕಲಿಯಬಹುದು? ಗುರುವಿನ ಮೇಲೆ ಭಕ್ತಿ ಇರಿಸಿದಾಗ ಅವರು ನಮ್ಮ ಪಾಪ ಕರ್ಮಗಳನ್ನು ನಿವಾರಿಸಿ ಸರಿಯಾದ ಮಾರ್ಗಕ್ಕೆ ನಡೆಸುತ್ತಾರೆ. ಪೂರ್ವ ಜನ್ಮದ ಕರ್ಮಗಳು ಈ ಜನ್ಮದಲ್ಲಿಯೂ ಪರಿಣಾಮ ತರುತ್ತವೆ. ರತ್ನಾಳಿಗೆ ಹಸುವಿಗೆ ಮಾಡಿದ ತೊಂದರೆಯು ಈ ಜೀವನದಲ್ಲಿ ರೋಗವಾಗಿ ಬಂದಿತು. ಋಷಿ ಗೌತಮರು ಪಾಪ ನಿವಾರಣೆಗೆ ಮಾಡಿದ ತಪಸ್ಸಿನಿಂದ ದೇವರು ಪ್ರಸನ್ನನಾದಂತೆ ನಿಷ್ಠೆ ಇರುವ ಪ್ರಾರ್ಥನೆಯು ಯಾವಾಗಲೂ ಫಲಿಸುತ್ತದೆ. ಹಸುವಿಗೆ ನೋವು ಮಾಡಿದರೆ ಘೋರ ಪಾಪವದು. ಎಲ್ಲ ಜೀವಿಗಳಿಗೂ ಕರುಣೆ ಅಗತ್ಯ. ಬ್ರಾಹ್ಮಣನ ಹೊಟ್ಟೆ ನೋವಿನ ಉದಾಹರಣೆಯೇ ಗುರುಕೃಪೆ ಎಲ್ಲವನ್ನೂ ಬದಲಿಸಬಹುದು. ಶ್ರೀ ನರಸಿಂಹ ಸರಸ್ವತಿಗಳು ತಮ್ಮ ಭಕ್ತರಿಗೆ ಸಂಕಟ ಬಂದಾಗ ಯಾವತ್ತೂ ರಕ್ಷಣೆಯನ್ನು ನೀಡುತ್ತಾರೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.